ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮೀಶೋದಲ್ಲಿ ನಿಮಗೆ ಒಂದು ಹೊಲಿಗೆ ಕೆಲಸ ಯಾವ ರೀತಿ ಸಿಗುತ್ತೆ? ಫಸ್ಟ್ ಆಫ್ ಆಲ್ ನಾನು ಆಲ್ರೆಡಿ ಹೇಳಿದ್ದೀನಿ ನಿಮ್ಗೆಲ್ರಿಗೂ. ಆ್ಯಂಡ್ ಮೀಶೋದಲ್ಲಿ ನೀವು ಇವತ್ತು ನಾನು ಮಾಡುವಂಥ ಈ ಒಂದು ಪ್ರಾಡಕ್ಟ್ನ ಆರಾಮಾಗಿ ನೀವು ಮಾರ್ಬೋದು. ಆ್ಯಂಡ್ ನಾನಿವಾಗ ಮಾರ್ತಾ ಇದ್ದೀನಿ ಆ್ಯಕ್ಚುಲಿ. ಸೊ ಒಂದೊಂದು ಪೀಸ್ಗೂ ಏನೂ ಇಲ್ಲಂದ್ರೂ ಕೂಡ ನಾನಿಲ್ಲಿ ₹250ಗೆ ನಾನು ಇದನ್ನು ಮಾರ್ತಾ ಇದ್ದೀನಿ. ಇದು ತುಂಬ ಕಡಿಮೆ ಪ್ರೈಸ್ಗೆ ನಾನು ಮಾರ್ತಾ ಇರುವಂಥದ್ದು. ಆ್ಯಂಡ್ ಇದು ನ್ಯೂ ಫ್ಯಾಬ್ರಿಕ್ ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಇದು ನೋಡಿದರೆ ಸ್ಮೂತ್ ಫ್ಯಾಬ್ರಿಕ್ ಇದೆ. ತುಂಬ ಹಾರ್ಡ್ ಫ್ಯಾಬ್ರಿಕ್ ಇಲ್ಲ. 2 ರೀತಿಯಿಂದ ಇರುತ್ತೆ ಈ ಫ್ಯಾಬ್ರಿಕ್ಸು. ಒಂದು ಹಾರ್ಡ್ ಇರುತ್ತೆ, ಒಂದು ಸ್ಮೂತ್ ಇರುತ್ತೆ. ನಾನು ತಂದಿರುವಂಥದ್ದು ಸ್ಮೂತ್ ಇದೆ. ಹಾರ್ಡ್ ಇದ್ರೂ ಕೂಡ ಪರವಾಗಿಲ್ಲ. ತುಂಬ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಆ್ಯಂಡ್ ಒಂದೊಂದು ಪೀಸನ್ನು ನಾನಿಲ್ಲಿ ₹250ಗೆ ಮೀಶೋದಲ್ಲಿ ಮಾರ್ತಾ ಇದ್ದೀನಿ. ಸೊ ನನಗೆ ಆರ್ಡರ್ಸ್‌ಗಳು ಬರ್ತಾ ಇದೆ. ಸೊ ಹಾಗಿದ್ರೆ ಇದನ್ನು ಹೇಗೆ ಮಾಡೋದು? ತುಂಬ ಸಿಂಪಲ್ ಆಗಿ ನಿಮಗೆ ಸೀದೆ ಸೀದೆ ಹಾಗೇನೆ ಹೊಲಿಗೆ ಹಾಕಕ್ಕೆ ಬರುತ್ತೆ ಅಂದರೆ, ಸೊ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿ. ನಾನಿಲ್ಲಿ ನಿಮಗೆ ಒಂದು ಹೊಲಿದು ಪ್ರಾಡಕ್ಟ್‌ನ ಮಾಡೋದ್ರಿಂದ ಹಿಡಿದು ಮಾರ್ಕೆಟಿಂಗ್ ಹೇಗೆ ಮಾಡಬೇಕು ಈ ಪ್ರಾಡಕ್ಟ್‌ನ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಪ್ರಾಡಕ್ಟ್ ಮಾಡೋದಕ್ಕೆ ನಮಗೆ ಬೇಕಾಗಿರುವಂಥದ್ದು A4 ಶೀಟಲ್ಲಿ ನಾನು ಜಸ್ಟ್ ಸಿಂಪಲ್ ಆಗಿ ಒಂದು ಲೀವ್ಸ್ ಅಂದರೆ ಎಲೆ ಆಕಾರದ್ದು ಕಟ್ ಮಾಡ್ಕೊಂಡಿರೋದು ಆ್ಯಂಡ್ ಸಿಂಪಲ್ ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಚಿಕ್ಕ ಪ್ಲೇಟು ತೊಗೊಳ್ಳಿ, ತುಂಬ ದೊಡ್ಡ ಪ್ಲೇಟ್ ತೊಗೊಳಕ್ಕೆ ಹೋಗಬೇಡಿ. ಓಕೆ, ನಾರ್ಮಲಿ ಒಂದು ಮೀಡಿಯಮ್ ಸೈಜ್ ಈ ರೀತಿ ಇರುವಂಥ ಪ್ಲೇಟ್. ಸೊ ಈ ರೀತಿ ಪ್ಲೇಟ್ ಇದ್ದರೆ ಸಾಕು, ಈ ಪ್ರಾಡಕ್ಟು ರೆಡಿ ಆಗುತ್ತೆ. ಸಾಮಾನ್ಯವಾಗಿ ನನ್ನ ಚಾನಲಲ್ಲಿ ನಾನು ನಿಮಗೆ ಯಾವುದೇ ರೀತಿ ಮೆಜರ್ಮೆಂಟ್ನ ಹೇಳ್ತಾ ಇರಲ್ಲ. ಸೊ ನಾರ್ಮಲಿ ನಾವು ಯಾವ ರೀತಿ ಹೊಲಿಗೆ ಕೆಲಸ ಮಾಡಿ ಮನೆಯಿಂದಲೇ ಯಾವ ರೀತಿ ನಾವು ಕೆಲಸ ಮಾಡ್ಬೋದು ಅನ್ನೋದನ್ನ ತಿಳಿಸ್ಕೊಟ್ಟಿರ್ತೀನಿ. ಇಲ್ಲಿ ಸಿಂಪಲಾಗಿ ಈ ರೀತಿ ಒಂದು ಲೀವ್ಸ್ ಆಕಾರದ್ದು ಒಂದು ನಾನಿಲ್ಲಿ ಅಳತೆ ತೊಗೊಂಡಿರುವಂಥದ್ದು. ಉದ್ದಕ್ಕೆ ನೋಡಿದರೆ ಇದು ಒಂದು ನಿಮಗೆ 11 ಇಂಚು ಆ್ಯಂಡ್ ಅಗಲಕ್ಕೆ ಒಂದು 4ರಿಂದ 5 ಇಂಚ್ ಆದರೆ ಸಾಕಾಗುತ್ತೆ. ಅಂದಾಜು ಒಂದ್ಸರಿ ಒಂದು ಚಿಕ್ಕದೊಂದು ಪ್ರಾಡಕ್ಟ್ ಮಾಡಿ ನೋಡಿ. ನಂತರ ನಿಮಗೆ ಇದು ಚೆನ್ನಾಗಿ ಬಂತು ಅಂದರೆ ಸ್ವಲ್ಪ ದೊಡ್ಡ ಪ್ರಾಡಕ್ಟು ಕೂಡ ಮಾಡ್ಬೋದು. ಆ್ಯಂಡ್ ಇದರಲ್ಲಿ ಒಂದು 4ರಿಂದ 5 ಸೈಜ್ ನೀವು ರೆಡಿ ಮಾಡ್ಬೋದು ಮಾರೋದಕ್ಕೋಸ್ಕರ. ನಾನಿಲ್ಲಿ 4ರಿಂದ 5 ಸೈಜನ್ನೇ ಫಾಲೋ ಮಾಡ್ತಾ ಇದ್ದೀನಿ. ಒಂದು ಮೀಡಿಯಮ್ ಸೈಜಲ್ಲಿ ನಾನು ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಆ್ಯಂಡ್ ತುಂಬಾ ಬೇಡಿಕೆಯಲ್ಲಿರುವಂಥ ಪ್ರಾಡಕ್ಟ್ ಇದು. ಆ್ಯಂಡ್ ಇಲ್ಲಿ ನಾನು ಮತ್ತೊಂದು ಕಲರ್ ತೊಗೊಂಡಿರೋಂಥದ್ದು ಹಳದಿ ಕಲರು. ಓಕೆನಾ? ಸೊ ಹಳದಿ ಕಲರು ಮತ್ತು ಕೆಂಪು ಕಲರು ಅಂದರೆ ರಾಣಿ ಕಲರ್ ಅಂತ ಹೇಳ್ತೀವಿ. ಸೊ ಆ ರೀತಿ ತೊಗೊಂಡಿದ್ದೀನಿ. ಹಳದಿ ಕಲರಲ್ಲಿ ಈ ಪ್ಲೇಟನ್ನು ಇಟ್ಟು ನಾನೇನು ಮಾಡ್ತೀನಿ, ಕಟ್ ಮಾಡ್ತೀನಿ ಇವಾಗ. ತುಂಬ ಸಿಂಪಲ್ ಆಗಿರುವಂಥದ್ದು, ಬಟ್ ಆದರೆ ನೋಡೋದಕ್ಕೆ ತುಂಬಾ ಫೈನಲ್ ಲುಕ್ ಏನಿರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಸುಮಾರು ಜನ ತೊಗೋತಾರೆ ಇದನ್ನು. ಸೊ ನಾನಿವಾಗ ಇದನ್ನು ಮಾರ್ತಾ ಇದ್ದೀನಿ ಮೀಶೋದಲ್ಲಿ. ಆ್ಯಂಡ್ ಎಲ್ಲ ಯಾವ ರೀತಿ ಮಾಡೋದು ಮತ್ತು ಮೀಶೋದಲ್ಲಿ ನನಗೆ ಹೇಗೆ ಆರ್ಡರ್ಸ್ಗಳು ಬರ್ತಾ ಇದೆ ಹೊಲಿಗೆ ಕೆಲಸದ್ದು ಅಂತ ನಾನು ನಿಮಗೆ ಆಲ್ರೆಡಿ ಒಂದು ಲಾಸ್ಟ್ ವೀಡಿಯೋಸ್ಗಳಲ್ಲಿ ತೋರಿಸಿದ್ದೀನಿ. ಆದರೂ ಕೂಡ ಸುಮಾರು ಜನರಿಗೆ ಕನ್ಫ್ಯೂಷನ್ ಇದೆ. ಹೀಗಾಗಿ ನೀವೇನು ಡೌಟ್ ಪಡಬೇಕು ಇವಾಗಿಲ್ಲ. ನಾನೇನು ಮಾಡ್ತೀನಿ ಅಂದರೆ ಇದೇ ಒಂದು ವಿಡಿಯೋದ ಒಂದು ಏನು ಇದನ್ನಿರುತ್ತೆ ಡಿಸ್ಕ್ರಿಪ್ಷನಲ್ಲಿ ಅದರದ್ದು ಲಿಂಕನ್ನು ನಿಮಗೆ ನೀಡ್ತೀನಿ. ನೇರವಾಗಿ ಆ ವಿಡಿಯೋ ನೀವು ನೋಡ್ಬೋದು, ಹೊಲಿಗೆ ಕೆಲಸ ಹೇಗೆ ನಮಗೆ ಸಿಗುತ್ತೆ ಮೀಶೋದಿಂದ ಅಂತ ಹೇಳಿ. ಆ್ಯಂಡ್ ಈ ಪ್ರಾಡಕ್ಟ್ ಇವಾಗ ತುಂಬಾ ಬೇಡಿಕೆಯಲ್ಲಿರುವಂಥದ್ದು ಆ್ಯಂಡ್ ಬರುವಂಥ ದಿನದಲ್ಲಿ ಕೂಡ ಇವಾಗ ಇದರ ಆರ್ಡರ್ಸ್ ಜಾಸ್ತಿನೇ ಆಗುತ್ತೆ ಹೊರತು ಕಡಿಮೆ ಆಗಲ್ಲ ಆ್ಯಕ್ಚುಲಿ. ಆ್ಯಂಡ್ ತುಂಬ ಯೂನಿಕ್ ಆಗಿರುವಂಥ ಪ್ರಾಡಕ್ಟ್ನೇ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಇವಾಗ ಲೇಟೆಸ್ಟ್ ಇದು ಪ್ರಾಡಕ್ಟ್ ಇವಾಗ ತುಂಬಾ ಟ್ರೆಂಡಲ್ಲಿ ಕೂಡ ನಡೀತಾ ಇದೆ. ಸೊ ಹೀಗಾಗಿ ಈ ಒಂದು ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ನಾನು ಇಲ್ಲಿ 2 ಪೀಸ್ ಕಟ್ ಮಾಡ್ಕೊತಾ ಇದ್ದೀನಿ ರೌಂಡ್ ಶೇಪಲ್ಲಿ. ಓಕೆನಾ? ಸೊ ನೀವು ಕೂಡ 2 ಪೀಸು ಕಟ್ ಮಾಡ್ಕೊಳ್ಳಿ. 2 ಕಲರ್ದು ಕಾಂಬಿನೇಷನ್ ಬಟ್ಟೆ ತೊಗೊಳ್ಳಿ. ನೀವು ಸಿಂಪಲ್ ಆಗಿರುವಂಥ ಬಟ್ಟೆಲಿ ಫಸ್ಟು ಮಾಡಿ ನೋಡಿ. ನಿಮಗದು ಸರಿ ಬಂತು ಅಂದರೆ ಈ ರೀತಿ ನೀವು ಬಟ್ಟೆ ತೊಗೋಬೇಕಾಗುತ್ತೆ. ಆ್ಯಂಡ್ ಇದೇ ರೀತಿ ಬಟ್ಟೆಯಲ್ಲೇ ಹೊಲಿಬೇಕು. ಓಕೆನಾ? ಅಂದರೆ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಅಂತಂದರೆ ನಮಗೆ ಅಷ್ಟೊಂದು ಆರ್ಡರ್ಸ್ ಬರೋದಿಲ್ಲ. ಓಕೆ? ಸರಿ, 2 ಪೀಸ್ ನಾನು ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಸಾಮಾನ್ಯವಾಗಿ ಮೀಡಿಯಮ್ ಸೈಜಲ್ಲಿರುವಂಥ ತಟ್ಟೆ ಆದರೆ ಸಾಕಾಗುತ್ತೆ. ಮತ್ತು A4 ಶೀಟಲ್ಲಿ ನಾವು ಮಧ್ಯದಲ್ಲಿ ಜಸ್ಟ್ ಒಂದು ಲೀವ್ಸ್ ಅಂದರೆ ಎಲೆ ಆಕಾರದಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಂದು ಪೇಪರ್. ಸೊ ಇಷ್ಟಾದರೆ ಸಾಕು ಈ ಪ್ರಾಡಕ್ಟ್ ಮಾಡೋದಕ್ಕೆ. ಆ್ಯಂಡ್ ಈಸಿಲಿ ನೀವು ಮನೆಯಲ್ಲಿ ಮಾಡ್ಬೋದು. ಆ್ಯಂಡ್ ಸೂಜಿ ದಾರ ಇದ್ರೂ ಕೂಡ ನೀವು ಹೊಲಿಬೋದು ಇದನ್ನ. ಒಂದು ಸಾರಿ ಅಕಸ್ಮಾತ್ ನಿಮ್ಮ ಹತ್ರ ಪೇಷನ್ಸ್ ಇದೆ ಆ್ಯಂಡ್ ನಿಮ್ಮ ಹತ್ರ ಮಷೀನ್ ಇಲ್ಲ, ನಾವು ಸ್ವಲ್ಪ ಸೂಜಿ ದಾರದಿಂದ ಹೊಲ್ದು ನೋಡ್ಬೋದಾ ಅಂದರೂ ಕೂಡ ನೋಡ್ಬೋದು. ಬಟ್ ಅದು ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಸೂಜಿ ದಾರದಿಂದ ಹೊಲಿದ್ರೆ. ಬಟ್ ನಿಮಗೆ ಆರ್ಡರ್ಸ್ಗಳು ಪ್ರಾಪರ್ ಬರಬೇಕು ಅಂದರೆ ಮಷೀನ್ ಇದ್ದರೆ ತುಂಬ ಒಳ್ಳೆಯದು. ಯಾಕಂದರೆ ಡೈಲಿ ಟು ಡೈಲಿ ನೀವು ಎಷ್ಟು ಆರ್ಡರ್ಸ್ ಬರುತ್ತೆ ಅದನ್ನು ಸಪ್ಲೈ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ಲಾಸ್ಟ್ ವೀಡಿಯೋಸ್ಗಳಲ್ಲೆಲ್ಲ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಲ್ಲ ಡೀಟೇಲ್ಸ್ಗಳನ್ನ ಹೇಳಿದ್ದೀನಿ. ಯಾವ ರೀತಿ ನಾವು ಪ್ರಾಡಕ್ಟ್ಗಳನ್ನ ಮಾಡೋದ್ರಿಂದ ಹಿಡಿದು ಮಾರ್ಕೆಟಿಂಗ್ ಹೇಗೆ ಮಾಡ್ತೀನಿ ಅಂತ. ನಾನು ಆ್ಯಕ್ಚುಲಿ ಮಾಡ್ತಾ ಇದ್ದೀನಿ, ಅದನ್ನೇ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಸೊ ಇಲ್ಲಿ ನಾನು 2 ಪೀಸನ್ನು ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ನೋಡ್ತಾ ಇರೋದು ರೌಂಡ್ ಶೇಪಲ್ಲೇ ಬರಬೇಕು. ಓಕೆ? ಸೊ ಯಾವುದೇ ಕಾರಣಕ್ಕೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಅದನ್ನು ಕಟ್ ಮಾಡಿ ಸೈಡಲ್ಲಿ ರೌಂಡ್ ಶೇಪಲ್ಲೇ ಬರೋ ಹಾಗೆ ಮಾಡಬೇಕು. ಆ್ಯಂಡ್ ಮೇಲ್ಮುಖ್ಯವಾಗಿ ನಿಮಗೆ ಹೊಲಿಗೆ ಬರಲ್ಲ ಅನ್ನೋರು ಕೂಡ ಈ ಒಂದು ಕೆಲಸವನ್ನು ಸ್ಟಾರ್ಟ್ ಮಾಡ್ಬೋದು ಮನೆಯಿಂದನೇ. ಸೊ ಇವಾಗ ನಾವು ಮಾರ್ಕೆಟಿಂದ ಏನಾದರೂ ಒಂದು ಪ್ರಾಡಕ್ಟ್‌ನ ತೊಗೊಂಡ್ಬಂದು ಮಾರ್ತೀವಿ ಅಂತ ಅನ್ಕೊಳ್ಳೋಣ. ಬಟ್ ಆದರೆ ಅದೇ ಸೇಮ್ ಪ್ರಾಡಕ್ಟ್ ಕಾಪಿ ಮಾರ್ಕೆಟಲ್ಲಿ ಸುಮಾರು ಇರುತ್ತೆ. ಸೊ ಅವಾಗ ನಮಗೆ ಆರ್ಡರ್ಸ್‌ಗಳು ಬರೋದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ? ಮತ್ತು ಪ್ರೈಸ್ ಅಪ್ ಆ್ಯಂಡ್ ಡೌನ್ ಕೂಡ ನಡೀತಾ ಇರುತ್ತೆ ಮಾರ್ಕೆಟಲ್ಲಿ. ಬಟ್ ಆದರೆ ನಾವೇ ಕೈಯಾರೆ ಮಾಡಿರೋಂಥ ಪ್ರಾಡಕ್ಟ್‌ಗಳನ್ನ ಈಸಿಲಿ ನಾವು ಮಾರ್ಬೋದು. ಮತ್ತು ಹ್ಯಾಂಡ್ ಮೇಡ್ ಇರುತ್ತಲ್ವಾ? ಸೊ ಈಸಿಲಿ ಜನ ತಗೋತಾರೆ.
ಆ್ಯಂಡ್ ನಾನು ಮಾಡಿರೋಂಥ ಈ ಪ್ರಾಡಕ್ಟ್ ಏನಿದೆ ಇದು ವಾಷಬಲ್ ಇದೆ. ಅಂದರೆ ರೀಯೂಸ್ ಮಾಡ್ಬೋದು. ಅಂದರೆ ನಿಮ್ಗೆ ಬೇಕಂದಾಗ ಇದನ್ನ ತೊಳಿಬೋದು, ವಾಶ್ ಮಾಡ್ಬೋದು, ನಂತರ ಮತ್ತೆ ಯೂಸ್ ಮಾಡ್ಬೋದು. ಸೊ ಈ ರೀತಿ ಪ್ರಾಡಕ್ಟಿಗೆ ತುಂಬ ಬೇಡಿಕೆ ಇರುವಂಥದ್ದು. ಯಾಕಂದರೆ ಅವ್ರು ಒಂದು ಸರಿ ಪರ್ಚೇಸ್ ಮಾಡ್ತಾರೆ ಆ್ಯಂಡ್ ತುಂಬ ವರ್ಷದವರೆಗೂ ಅದನ್ನು ಯೂಸ್ ಮಾಡ್ತಾ ಹೋಗ್ತಾರೆ. ಸೊ ಇಲ್ಲಿ ನಾನು ಮಾಡುತ್ತಿರುವಂಥ ಪ್ರಾಡಕ್ಟು ಈಸಿಲಿ ನೀವು ವಾಶ್ ಕೂಡ ಮಾಡ್ಬೋದು. ಸೊ ಇಲ್ಲಿ ನಾನು 2 ಪೀಸು ಕಟ್ ಮಾಡ್ಕೊಂಡಾಗಿದೆ. ಆ್ಯಂಡ್ ಇದಾದ ನಂತರ ಇಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ ಲೀವ್ಸ್. ಇವಾಗ ನಾರ್ಮಲಿ ಇದು ನೋಡಿ, ನಾನಿಲ್ಲಿ ಕ್ಯಾನ್ವಾಸ್ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ಕ್ಯಾನ್ವಾಸ್ ಇದ್ದರೆ ತೊಗೊಳ್ಳಿ, ಇಲ್ಲ ಅಂತಂದರೆ ನಾರ್ಮಲ್ ಇವಾಗ ಸುಮಾರು ಹಳೆ ಪ್ರಕಾರದ ಒಂದು ಇವಾಗ ಶಾಪಲ್ಲೆಲ್ಲ ಒಂದು ಕ್ಲಾತ್ ಟೈಪು ಒಂದು ವೈಟ್ ಕಲರ್ದು ಒಂದು ಬ್ಯಾಗ್ಸ್ಗಳನ್ನೆಲ್ಲ ಕೊಡ್ತಾ ಇರ್ತಾರೆ. ಸೊ ಅದು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಇಲ್ಲಪ್ಪ ನಮ್ಮ ಹತ್ರ ಕ್ಯಾನ್ವಾಸ್ ಇದೆ ಅಂದರೂ ಕೂಡ ನೀವು ಯೂಸ್ ಮಾಡ್ಬೋದು. ಬಟ್ ಅದು ಏನಾದರೂ ಒಂದು ಹಾರ್ಡ್ ನಮಗೆ ಬೇಕಾಗುತ್ತೆ ಬಟ್ಟೆ. ಸೊ ಹಾರ್ಡ್ ಇರುವಂಥ ಬಟ್ಟೆ ಏನಾದರೂ ಕಾಟನ್ ಬಟ್ಟೆ, ಪ್ಯೂರ್ ಕಾಟನ್ ಬಟ್ಟೆ ಇದೆ ಅಂದರೂ ಕೂಡ ಪರವಾಗಿಲ್ಲ. ಸೊ ಅದನ್ನಾದರೂ ಇದ್ದರೆ ಅದನ್ನಾದರೂ ತೊಗೊಳ್ಳಿ. ಬಟ್ ಆದರೆ ನಿಮ್ಗೆ ಇದಕ್ಕೆ ಲೈನಿಂಗ್ ಅಂತ ಹಾರ್ಡ್ ಬಟ್ಟೆ ಬೇಕಾಗುತ್ತೆ. ಓಕೆ, ಪದೇ ಪದೇ ಹೇಳ್ತಾ ಇದ್ದೀನಿ, ಸ್ಮೂತ್ ಬಟ್ಟೆ ಹಾಕಕ್ಕೆ ಹೋಗಬೇಡಿ. ಯಾಕಂದರೆ ಇದು ಪ್ರಾಡಕ್ಟು ಚೆನ್ನಾಗಿ ಬರಲ್ಲ. ಓಕೆ, ಸೊ ಇವಾಗ ನಾನು ಲೈನಿಂಗ್ಗೋಸ್ಕರ ಏನು ಮಾಡ್ತಾ ಇದ್ದೀನಿ, ಕ್ಯಾನ್ವಾಸ್ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಕ್ಯಾನ್ವಾಸಲ್ಲಿ ಕೂಡ ಸುಮಾರು ಥರದ ಒಂದು ರೀತಿಯಲ್ಲಿ ಕ್ಯಾನ್ವಾಸ್ಗಳಿರುತ್ತೆ. ಕೆಲವೊಂದು ಐರನ್ ಮಾಡ್ಬೋದು, ಸ್ಟಿಪ್ಪಾಗಿ ಕೂಡುತ್ತೆ ಬಟ್ಟೆ ಮೇಲೆ. ಬಟ್ ಇಲ್ಲಪ್ಪ ಅಂತಂದರೆ ಈ ರೀತಿ ನೀವು ನಾರ್ಮಲಿ ಕ್ಯಾನ್ವಾಸ್ನ ಯೂಸ್ ಮಾಡ್ಬೋದು. ಒಂದು 30-40 ರೂಪಾಯಿಗೆ ಮೀಟ್ರ್ ಸಿಗುತ್ತೆ ಇದು. ಓಕೆ, ಸೊ ಇದನ್ನು ತೊಗೊಂಡು ಒಂದೊಂದು ಸಾರಿ ಮನೆಗೆ ಟ್ರೈ ಮಾಡಿ ನೀವು ಖುದ್ದಾಗಿ ಯೂಸ್ ಮಾಡೋದಕ್ಕೆ. ಆ್ಯಂಡ್ ನಂತರ ನಿಮಗೆ ಚೆನ್ನಾಗಿ ಬಂತುಪ್ಪ ಅಂತಂದರೆ ನಂತರ ನೀವು ಇದನ್ನು ಈಸಿಲಿ ಹೊಲಿಗೆ ಕೆಲಸ ತೊಗೋಬೋದು ಮೀಶೋದಿಂದ. ಮೀಶೋ ಹೇಗೆ ಕೊಡುತ್ತೆ ಅನ್ನೋದನ್ನು ಹಳೆಯ ವೀಡಿಯೋಸ್ಗಳಲ್ಲಿ ಹೇಳಿದ್ದೀನಿ. ಅದರದ್ದೇ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡ್ತೀನಿ. ಸೊ ಈ ಪ್ರಾಡಕ್ಟ್ನ ಮಾಡೋದಕ್ಕೋಸ್ಕರ ನಾನು ತುಂಬ ದಿನದಿಂದ ಯೋಚನೆ ಮಾಡ್ತಾ ಇದ್ದೆ ಮಾಡಬೇಕು ಅಂತ ಹೇಳಿ. ಸೊ ಮಾಡಿ ನಂತರದಿಂದ ಯಾವಾಗ ನಾವು ಲಾಂಚ್ ಮಾಡಿದ್ವಿ, ಸೊ ನಂತರ ನಮಗೆ ಆರ್ಡರ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ತುಂಬ ಈಸಿಯಾಗಿ ಆರ್ಡರ್ ಬರೋದಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದರೆ ಇದ್ರದ್ದು ಡಿಮ್ಯಾಂಡ್ ತುಂಬಾ ಇದೆ ಮತ್ತು ಇದ್ರ ಸಪ್ಲೈ ತುಂಬಾ ಕಡಿಮೆ ಇದೆ. ಯಾಕಂದರೆ ಜನ ಇವಾಗ ಮೀಶೋದಲ್ಲೆಲ್ಲ ಬೇಡಿರ್ತಾರೆ ಇದೇ ರೀತಿಯೇ ಬೇಕು ಅಂತ. ಕೆಲವರು ಕಸ್ಟಮೈಸ್ ಕೂಡ ಮಾಡಿಸ್ತಾರೆ. ಬಟ್ ಅದೇ ಇದು ಸುಮಾರು ಟ್ರೆಂಡಲ್ಲಿ ನಡೀತಾ ಇದೆ. ಇವಾಗ ತುಂಬ ಜನ ಏನು ಯೂಸ್ ಮಾಡ್ತಾ ಇಲ್ಲ. ಯಾರಾದ್ರೂ ಮನೆಗೆ ಹೋದಾಗ ನಿಮ್ಗೆ ಗೊತ್ತಾಗುತ್ತೆ ಇದೇ ರೀತಿ ಪ್ರಾಡಕ್ಟ್ಗಳು ಇವಾಗ ಮಾರ್ಕೆಟಲ್ಲಿ ಬರ್ತಾ ಇದೆ ಅಂತ. ಸೊ ಇನ್ನೂ ಅಷ್ಟೊಂದು ಪಾಪ್ಯುಲಾರಿಟಿನ ಅಂದರೆ ಜನರಿಗೆ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ. ಸೊ ಇದೆಲ್ಲ ನೀವೇನಾದರೂ ಮಾಡಿ ಇವಾಗ ನೀವು ಮೀಶೋದಲ್ಲಿ ಸ್ಟಾರ್ಟ್ ಮಾಡಿದರೆ ಈಸಿಲಿ ಮೀಶೋದಿಂದ ನಿಮಗೆ ಸುಮಾರು ಕೆಲಸ ಸಿಗುತ್ತೆ. ಸೊ ಮನೆಯಿಂದ ಕೂತ್ಕೊಂಡು ಈ ಕೆಲಸನ ಮಾಡ್ಬೋದು. ಹೌಸ್ ವೈಫು ಮತ್ತು ಸ್ಟೂಡೆಂಟ್ಸ್ ಎಲ್ಲ ಪಾರ್ಟ್ ಟೈಮ್ ಏನಾದರೂ ನಮಗೆ ಹೊಲಿಗೆ ಬರುತ್ತೆ ಅಂದ್ರವರು ಕೂಡ ಈ ಕೆಲಸವನ್ನು ಮಾಡ್ಬೋದು. ಇನ್ನು ಕಲರ್ ಕಾಂಬಿನೇಷನ್, ಯಾಕಂದರೆ ಲಾಸ್ಟ್ ಟೈಮೆಲ್ಲ ನಾನು ವೀಡಿಯೋಸ್ಗಳು ಮಾಡಿದಾಗ ಕಲರ್ ಕಾಂಬಿನೇಷನ್ ಕೂಡ ಹೇಳಿ ಅಂತ ಹೇಳ್ತಾ ಇದ್ರಿ. ಸೊ ಈ ರೀತಿ ಏನು ನಾನು ಪ್ರಾಡಕ್ಟ್ ಮಾಡ್ತಾ ಇದ್ದೀನಿ ಇದಕ್ಕೆ ಬ್ರೈಟ್ ಕಲರ್ಸೇ ಬೇಕಾಗುತ್ತೆ. ಇವಾಗ ನಾನು ರಾಣಿ ಕಲರು ಅಂದರೆ ಪಿಂಕ್ ರಾಣಿ ಕಲರ್ ಏನಿರುತ್ತೆ ಡಾರ್ಕ್ ಇರುತ್ತೆ ಅದು, ಮತ್ತು ಹಳದಿ ಕಲರ್ ತೊಗೊಂಡಿರುವಂಥದ್ದು. ನೀವು ಹಳದಿ ಕೆಂಪು ತೊಗೋಬೋದು, ತುಂಬ ಚೆನ್ನಾಗಿ ಬರುತ್ತೆ ಈ ಪ್ರಾಡಕ್ಟು. ಆ್ಯಂಡ್ ಬೇಡಿಕೆ ತುಂಬ ಚೆನ್ನಾಗಿದೆ. ನೀವು ಮೇನ್ ಅಂತಂದರೆ ಹಳದಿ ಕೆಂಪು ತೊಗೊಂಡ್ರೆ ತುಂಬಾ ನಿಮಗೆ ಆರ್ಡರ್ಸ್ಗಳು ಬರುತ್ತೆ. ಬಟ್ ಇಲ್ಲ ಅಂತಂದರೆ ನಾರ್ಮಲಿ ನಿಮಗೆ ಬೇರೆ ಒಂದು ಕಲರ್ಸ್ಗಳನ್ನ ಯೂಸ್ ಮಾಡ್ಬೇಕಂತ ಅನಿಸಿದರೆ ನೀವು ಸ್ವಲ್ಪ ಹಳದಿ ಕಲರಂತೂ ಇಟ್ಕೊಂಡೇ ಇಟ್ಕೊಳ್ಳಿ, ಇದಂತೂ ಬೇಕೇ ಬೇಕು. ಇದ್ರ ಜೊತೆಗೆ ಪ್ಲಸ್ ನೀವು ಬೇರೆ ಕಲರ್ದು ಲೈಕ್ ಇವಾಗ ಬ್ಲೂ ಎಲ್ಲ ತೊಗೊಳಕ್ಕೆ ಹೋಗಬೇಡಿ. ಹಳದಿ ತೊಗೊಂಡ್ರೆ ಮತ್ತು ಗ್ರೀನ್ ಕಲರ್ ತೊಗೋಬೋದು. ಗ್ರೀನ್ ಇಲ್ಲ ಅಂತಂದರೆ ಮತ್ತು ಇವಾಗ ಯಾವುದದು ಕಂಟ್ರಾಸ್ಟಲ್ಲಿ ಯಾವುದಾದ್ರೂ ಬೇರೆ ಬೇರೆ ಮಲ್ಟಿ ಕಲರ್ಗಳನ್ನ ಕೂಡ ತೊಗೋಬೋದು. ಸೊ ಆ ರೀತಿ ಎಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿರಬೇಕು ಮತ್ತು ಕಾಂಬಿನೇಷನ್ ತುಂಬಾ ಬ್ರೈಟ್ ಆಗಿರಬೇಕು. ಆ ರೀತಿ ತೊಗೊಳ್ಳಿ. ಸೊ ಇಲ್ಲಿ ನಾನು ಆಲ್ರೆಡಿ ಲೀವ್ಸ್ ಅಂದರೆ ಎಲೆ ಶೇಪಲ್ಲಿ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋದು ಸೈಜಸ್ ಇದೆ. ಸೊ ಅದನ್ನ ಏನು ಮಾಡ್ತಾ ಇದ್ದೀನಿ ಇವಾಗ ಅದಕ್ಕೂ ಕೂಡ ನಾನು ಲೈನಿಂಗ್ನ ಕಟ್ ಮಾಡ್ತಾ ಇದ್ದೀನಿ. ಸೊ ನಾವು ರೌಂಡ್ ಶೇಪಿಗೂ ಕೂಡ ಇಲ್ಲಿ ಲೈನಿಂಗ್ ಕಟ್ ಮಾಡಿದ್ದೀನಿ. ಅದೇ ರೀತಿ ಲೀವ್ಸ್ಗಳನ್ನ ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ಪೇಪರಲ್ಲಿ, ಸೊ ಅದಕ್ಕೂ ಕೂಡ ನಾನು ಸೇಮ್ ಇದೇ ರೀತಿ ಲೈನಿಂಗ್ ಪೀಸಸ್ಗಳನ್ನ ಕಟ್ ಮಾಡ್ತಾ ಇದ್ದೀನಿ. ಹಾರ್ಡ್ ಇರಬೇಕು, ಪದೇ ಪದೇ ಹೇಳ್ತಾ ಇದ್ದೀನಿ, ಲೈನಿಂಗ್ ಕೊಡುವಂಥ ಬಟ್ಟೆ ಹಾರ್ಡ್ ಇರಬೇಕು. ಓಕೆ, ಹಾರ್ಡ್ ಇದ್ದರೆ ಮಾತ್ರ ಈ ಪ್ರಾಡಕ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಇದನ್ನೇ ಇವಾಗ ನಾನು ಈ ರೀತಿ ಲೀವ್ ಶೇಪಲ್ಲಿ ಕಟ್ ಮಾಡ್ಕೋತೀನಿ. ಸೊ ಇದಾದ ನಂತರ ನಾವಿಲ್ಲಿ ಒಟ್ಟು ಎಷ್ಟು ಪೀಸ್ ಕಟ್ ಮಾಡ್ಕೋತಾ ಇದ್ದೀವಿ, ಟೋಟಲ್ ಒಟ್ಟು ನಾನಿಲ್ಲಿ 8 ಪೀಸು ನಾನು ಕಟ್ ಮಾಡಿ ಇಟ್ಕೊಂಡಿರೋದು. 8 ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತೀವಿ, 8ಕ್ಕೆ ನಾವಿವಾಗ ಇಂಟು ಓಕೆ ಅಂತಂದರೆ ಇವಾಗ 8 ಪೀಸ್ ನಾವು ನಾರ್ಮಲಿ ಕಟ್ ಮಾಡ್ಕೊಳ್ತಾ ಇದ್ದೀವಿ. ಬಟ್ ಆದರೆ 8 ಪೀಸಲ್ಲಿ ನಾವು 2 ಲೈನಿಂಗ್ ಹಾಕ್ತಾ ಇದ್ದೀವಿ. ಓಕೆ, ಮತ್ತು 2 ನಾವು ಫ್ಯಾಬ್ರಿಕ್ ಪೀಸ್ ತೊಗೋತಾ ಇದ್ದೀವಿ. ಲೈಕ್ ಇವಾಗ ಹೇಗೆ ತೊಗೋತಾ ಇದ್ದೀವಿ, 1 ಪೀಸ್ ನಾವಿಲ್ಲಿ ರೆಡಿ ಮಾಡೋದಕ್ಕೆ ಏನು ಮಾಡ್ತಾ ಇದ್ದೀವಿ, 4 ಪೀಸ್ ಯೂಸ್ ಮಾಡ್ತಾ ಇದ್ದೀವಿ. ಬಟ್ಟೆದು 2 ಪೀಸು ಮತ್ತು ಲೈನಿಂಗ್ದು 2 ಪೀಸ್ ತೊಗೋತಾ ಇದ್ದೀವಿ. ಇವಾಗ ನೀವು ವೀಡಿಯೋ ನೋಡ್ತಾ ಹೋದ್ರಿ ಅಂತಂದರೆ ನಿಮಗೆ ಗೊತ್ತಾಗುತ್ತೆ. ಮತ್ತು ವೀಡಿಯೋ ಕಂಪ್ಲೀಟಾಗಿ ನೋಡಿ, ಯಾಕಂದರೆ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ, ಯಾಕಂದರೆ ಯಾವ ರೀತಿ ಮಾಡೋದು ಅಂತ. ಸೊ ಚೆನ್ನಾಗಿ ಪರ್ಫೆಕ್ಷನ್ ಬರಬೇಕು ಅಂತಂದರೆ ನೀವು ಇವಾಗ ಎಲೆ ಆಕಾರದ್ದು ಈ ರೀತಿ ನೋಡಿ, ಫಸ್ಟಿಗೆ ಒಂದು ಕಟ್ ಮಾಡ್ಕೊಂಡಿದ್ದೀನಿ, ಅದ್ರ ಕೆಳಗಡೆ ಲೈನಿಂಗ್ ಇದೆ. ಸೊ ಇದೇ ರೀತಿ ನೀವು ಕೂಡ ಮಾಡ್ತಾ ಹೋಗಬೇಕು. ಸೊ ಇದು 1 ಪೀಸ್ ಆಯಿತು. ಸೊ ಇವಾಗ ಮತ್ತೆ ನೆಕ್ಸ್ಟು ನೋಡಿ, ಈ ರೀತಿ 2 ಪೀಸ್ ಇಲ್ಲಿನ ಜೋಡಿಕೊಂಡು ನೀವು ಒಂದೊಂದು ಪೀಸ್ ರೆಡಿ ಮಾಡ್ತೀರಾ. ಸೊ ನೋಡಿ,
ಒಟ್ಟು ನಾನಿಲ್ಲಿ 8 ಪೀಸು ಅಂದರೆ 16 ಪೀಸ್ಗಳನ್ನ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಏನಂದರೆ ಇಲ್ಲಿ ರೌಂಡ್ ಶೇಪಲ್ಲಿ ನಾವು ಆಲ್ರೆಡಿ ಏನು ಇವಾಗ ಲೈನಿಂಗ್ ಇಟ್ಟಿದ್ವಲ್ವಾ, ಒಂದೊಂದು ಪೀಸನ್ನು ಮೊದಲು ನಾನಿಲ್ಲಿ ಏನು ಮಾಡ್ತೀನಿ, ಸ್ಟಿಚ್ ಹಾಕ್ತಾ ಹೋಗ್ತೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಕೆಳಗಡೆ ನಾನು ಲೈನಿಂಗ್ ಇಟ್ಟಿದ್ದೀನಿ, ಲೈನಿಂಗ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇದೇ ರೀತಿಯಲ್ಲಿ ನೀವು ಮಾಡಬೇಕು. ಫಸ್ಟ್ ಒಂದು ಪೀಸ್ ಇದು, ನೆಕ್ಸ್ಟ್ ಪೀಸ್ ಏನಿರುತ್ತೆ ಅದನ್ನು ಕೂಡ ನಾನು ಏನು ಮಾಡ್ತೀನಿ, ಲೈನಿಂಗ್ ಅಟ್ಯಾಚ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ರೌಂಡ್ ಶೇಪಲ್ಲೇ ಬರಬೇಕು, ಯಾವುದೇ ಕಾರಣಕ್ಕೆ ಇದು ಸ್ವಲ್ಪ ಅಂಕು ಡೊಂಕು ಬಂದರೆ ಸ್ವಲ್ಪ ಚೆನ್ನಾಗಿ ಬರೋದಿಲ್ಲ. ಸೊ ಕರೆಕ್ಟಾಗಿ ರೌಂಡ್ ಶೇಪಲ್ಲಿ ಇದು ಬರಬೇಕು. ಸೊ ನೋಡಿಕೊಂಡು ನಿಧಾನವಾಗಿ ಹೊಲಿಗೆಯನ್ನು ಹಾಕಿ ನೋಡಿ ಈ ರೀತಿ. ಓಕೆನಾ? ಸೊ ಇವಾಗ ಒಂದು ಪೀಸ್ ನಾನು ಹಾಕಿದ್ದೀನಿ, ಸ್ವಲ್ಪ ವೀಡಿಯೋ ಸ್ಪೀಡ್ ಮಾಡಿದ್ದೀನಿ. ಓಕೆ, ಸೊ ಅದಾದಮೇಲೆ ಇನ್ನೊಂದು ಪೀಸ್ ಏನಿತ್ತು ಅದನ್ನು ಕೂಡ ನಾನು ಅದೇ ರೀತಿಯೇ ಇವಾಗ ಸ್ಟಿಚ್ ಮಾಡ್ತಾ ಹೋಗ್ತೀನಿ. ಒಳಗಡೆ ನಾವು ಇವಾಗ ಲೈನಿಂಗ್ ಹಾರ್ಡ್ ಬಟ್ಟೆ ಹಾಕಿದ್ದೀವಿ. ಹಾರ್ಡ್ ಬಟ್ಟೆ ಅಂದರೆ ಕ್ಯಾನ್ವಾಸ್ ಯೂಸ್ ಮಾಡಿದ್ದೀವಿ. ಸೊ ಇದರಿಂದ ಏನಾಗುತ್ತೆ, ತುಂಬ ಸ್ಟಿಪ್ ಆಗಿದ್ದು ಕಾಣಿಸುತ್ತೆ. ಸೊ ಇವಾಗ ಎರಡನ್ನೂ ಇವಾಗ ರೆಡಿ ಮಾಡಿ ಆಗಿದೆ. ಸೊ ಇವಾಗ ಏನು ಮಾಡಬೇಕಂದ್ರೆ, ಸೊ ಇವೆರಡೂ ಸೇರಿಸ್ಕೊಂಡು ನಾನಿವಾಗ ಹೊಲಿಗೆ ಹಾಕ್ತೀನಿ. ನೋಡಿ ಮೇನ್ ಫ್ರಂಟ್ ಏನಿದೆ ಯೆಲ್ಲೋ ಕಲರ್ದು, ಸೊ ಇದು 2 ಕಲರ್ ಇವಾಗ ರೆಡಿಯಾಗಿದ್ದು. ಈ ರೀತಿ ಉಲ್ಟಾ ಹಾಕಿಬಿಟ್ಟು ಇವಾಗ ಒಂದು ರೌಂಡ್ ಹೊಲಿಗೆ ಹಾಕಬೇಕು. ಒಂದು ಕಡೆ ಮಾತ್ರ ಹಾಕಬಾರ್ದು, ಒಂದು ಸ್ವಲ್ಪ 1 ಇಂಚು ಅಥವಾ ಒಂದು 2-3 ಇಂಚು. ಓಕೆ, ಸೊ ಇದನ್ನು ನಾವು ಹೊಲಿಗೆನ ಹಾಕೋದನ್ನು ಹಾಕಬಾರ್ದಿಲ್ಲಿ. ಓಕೆನಾ? ಸೊ ಇವಾಗ ನಾವೇನು ಮಾಡ್ತೀವಿ, ರೌಂಡ್ ಶೇಪಲ್ಲಿ ಹೊಲಿಗೆಯನ್ನು ಹಾಕ್ತಾ ಇದ್ದೀವಿ. ಬಟ್ ಅದರಲ್ಲಿ ಮಧ್ಯದಲ್ಲಿ ಸ್ವಲ್ಪ ಹಾಗೇ ಬಿಡ್ತಾ ಇದ್ದೀವಿ, ಯಾಕಂದರೆ ಒಳಗಡೆ ಇರೋ ಬಟ್ಟೆನ ಆಚೆ ತರಬೇಕು. ಹೀಗಾಗಿ ನಾನಿಲ್ಲಿ ಸ್ವಲ್ಪ ಗ್ಯಾಪ್ ಕೊಡ್ತಾ ಇದ್ದೀನಿ. ಸೊ ಇದೇ ರೀತಿಯೇ ನೀವಿಲ್ಲಿ ಸ್ಟಿಚ್ ಮಾಡ್ತಾ ಹೋಗಬೇಕು. ಸೊ ಇದು ಪ್ರಾಡಕ್ಟ್ ನಾನು ಇವಾಗ ಆಲ್ರೆಡಿ ಒಟ್ಟು ನಾನು ಸುಮಾರು ಪ್ರಾಡಕ್ಟ್ಗಳನ್ನ ಇವಾಗ ಮೀಶೋದಲ್ಲಿ ಇವಾಗ ಇದನ್ನು ಮಾಡ್ತಾ ಇದ್ದೀನಿ, ಮಾಡಿಬಿಟ್ಟು ಕೆಲಸ ತೊಗೊಂಡಿದ್ದೀನಿ. ಸುಮಾರು ಕೆಲಸ ಸಿಗ್ತಾ ಇದು ಕೂಡ. ಸೊ ಮನೆಯಲ್ಲೇ ಕೂತ್ಕೊಂಡು ಏನಾದರೂ ಕೆಲಸ ಮಾಡಬೇಕಂತ ಅನ್ನೋ ಹೆಣ್ಮಕ್ಳು, ಮೇನ್ ಮುಖ್ಯವಾಗಿ ಎಲ್ಲರೂ ಕೂಡ ರಾಟಿನ ಕಲ್ತಿರೋದಿಲ್ಲ, ಹೊಲಿಗೆ ಕಲ್ತಿರೋದಿಲ್ಲ, ಪ್ರಾಪರ್ ಬರ್ತಾ ಇರಲ್ಲ. ಸೊ ಅಂಥವ್ರಿಗೆ ಇದು ಸ್ವಲ್ಪ ಹೆಲ್ಪ್ ಆಗಲಿ ಅಂತ ನಾನೇನು ಮಾಡ್ತಾಯಿದ್ದೀನಿ, ಆ ವೀಡಿಯೋಸ್ಗಳನ್ನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಒಂದೊಂದು ವೀಡಿಯೋ ಮಾಡೋದು ತುಂಬಾ ಟೈಮ್ ಕೂಡ ತೊಗೊಳುತ್ತೆ, ತುಂಬಾ ಇದನ್ನಾಗುತ್ತೆ, ಅಂದರೆ ಸ್ಟ್ರೆಸ್ ಕೂಡ ಆಗುತ್ತೆ ಸ್ನೇಹಿತರೆ. ಸೊ ಆದರೂ ಕೂಡ ನಾನು ಪ್ರತಿಯೊಂದನ್ನು ನಿಮಗೆ ಯಾವುದೇ ರೀತಿ ಇದನ್ನು ಮಾಹಿತಿ ಮಿಸ್ ಆಗಬಾರ್ದು ಅಂತ ಎಲ್ಲವನ್ನು ಕೂಡ ನೋಡಿಕೊಂಡು ನಾನು ನಿಮಗೆ ವೀಡಿಯೋ ಶೂಟ್ ಮಾಡಿ ಹಾಕಿರ್ತೀನಿ. ಸೊ ಯಾರ್ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಿ ಅವರಲ್ಲಿ ನನ್ನ ಒಂದು ಚಿಕ್ಕ ವಿನಂತಿ ಅಂತಂದರೆ, ಮೊದಲೇ ನೀವು ಯಾವ ರೀತಿ ಸಪೋರ್ಟ್ ಕೊಡ್ತಾ ಇದ್ರಿ ಅದೇ ರೀತಿಯೇ ಸಪೋರ್ಟ್ ಕೊಡಿ ಚಾನಲ್ಗೆ. ಆ್ಯಂಡ್ ಹಾಕಿರೋ ವೀಡಿಯೋಸ್ಗಳನ್ನ ನೋಡಿ ನಿಮ್ಗೆ ಇಷ್ಟ ಆಯ್ತಪ್ಪ ಪ್ಲೀಸ್ ಲೈಕ್ ಕೊಡಿ, ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ ಸ್ನೇಹಿತರೆ. ಓಕೆ, ಆ್ಯಂಡ್ ಇಲ್ಲಿ ನೀವು ಈ ರೀತಿ ಕೆಲಸ ಮಾಡುವಾಗ ಏನಾದರೂ ನಿಮಗೆ ಓಕೆ ಮೀಶೋದಲ್ಲಿ ಮಾಡುವಾಗ ಏನಾದರೂ ಪ್ರಾಬ್ಲಮ್ಸ್ಗಳು ಬಂದರೂ ಕೂಡ ನೀವು ನನಗೆ ಕಾಮೆಂಟ್ ಮೂಲಕ ಕೇಳ್ಬೋದು. ನಾನು ನನ್ನ ಕೈಲಾಗಿದ್ದು ನಾನು ಹೆಲ್ಪ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ ಈ ರೀತಿ ಇವಾಗ ನಾನು ರೌಂಡ್ ಶೇಪಲ್ಲಿ ಇದನ್ನ ಹೊಲಿದಾಗಿದೆ. ಸೊ ಇವಾಗ ನೆಕ್ಸ್ಟ್ ಇವಾಗ ಲೀವ್ಸ್ ಏನಿದೆ, ಎಲೆ ಆಕಾರದ ಏನು ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನ ಇವಾಗ ಹೊಲಿಬೇಕು. ಸೊ ಇದರ ಕೆಳಗಡೆ ಏನು ಮಾಡ್ತೀನಿ ಅಂತಂದರೆ, ಇವಾಗ ನೋಡಿ 2 ಪೀಸ್ ಸೇರಿಬಿಟ್ಟು ಒಂದು ಪ್ರಾಡಕ್ಟ್ ರೆಡಿ ಆಗುತ್ತೆ. 2 ಪೀಸ್ ಇಲ್ಲಿ ಲೈನಿಂಗ್ನ ಹಾಕ್ತಾ ಇದ್ದೀನಿ. ಓಕೆ, ಸೊ ಡೈರೆಕ್ಟ್ ಹಾಕಕ್ಕೆ ಹೋಗಬೇಡಿ, 1 ಬೈ 1 ಮೊದಲು ಸ್ಟಿಚ್ ಮಾಡ್ಕೊಳ್ಳಿ, ನಂತರ ಎರಡನ್ನೂ ಜೋಡಿಸಿ. ನೋಡಿ ಈ ರೀತಿ ಹಾಕ್ಬಿಟ್ಟು ನಂತರ ಮಧ್ಯದಲ್ಲಿ ಲಾಸ್ಟ್ ಇಲ್ಲಿ ಇದೆ ಅಲ್ವಾ, ಲಾಸ್ಟಲ್ಲಿ ನಾನು ಹೊಲಿಗೆ ಹಾಕಲ್ಲ. ನೋಡಿ ಈ ರೀತಿ ಇಲ್ಲಿ ನಾನು ಇನ್ನೊಂದು ಸಾರಿ ನಿಮಗೆ ತೋರಿಸ್ತಾ ಇದ್ದೀನಿ. ಲೀವ್ ಶೇಪಲ್ಲಿ ಏನಿದೆ ಈ ರೀತಿ ಇಲ್ಲಿ ಹೊಲಿಗೆ ಹಾಕಬೇಕು, ಇಲ್ಲಿ ಹಾಕಬಾರ್ದು. ಓಕೆ, ಸೊ ಈ ರೀತಿ ಹೊಲಿಗೆ ಹಾಕಬೇಕು. ಇವಾಗ ಹೊಲಿಗೆ ಹಾಕೋಣ. ಮನೇಲಿ ನೀವು ಅಕ್ಕ ತಂಗಿ ಅಥವಾ ಸುಮಾರು ಜನ ಹೆಣ್ಮಕ್ಳಿದ್ದೀರಿ, ಹಾಗೆಯೇ ಕೂತ್ಕೊಂಡಿರ್ತೀವಿ, ಅಥವಾ ನಮ್ಮ ಓಣಿಯಲ್ಲಿ ತುಂಬ ಜನ ಹೆಣ್ಮಕ್ಳಿದ್ದೀವಿ, ಕೆಲಸ ಇಲ್ಲ ಅಂತ ಅನ್ನೋ ಹೆಣ್ಮಕ್ಳಿಗೆ ಇದೆಲ್ಲ ತುಂಬಾ ಈ ಒಂದು ಚೆನ್ನಾಗಿರುವಂಥ ಒಂದು ಪಾರ್ಟ್ ಟೈಮ್ ಅಥವಾ ಫುಲ್ ಟೈಮ್ ಅಂತ ಕೂಡ ನೀವು ತೊಗೊಂಡು ಕೆಲಸವನ್ನು ಮಾಡುವಂಥದ್ದು. ಆ್ಯಂಡ್ ನೀವೇ ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಕೂಡ ಮಾಡ್ತಾ ಇದೆ ಮೀಶೋ ಇವಾಗ. ಆ್ಯಂಡ್ ಯಾವುದೇ ರೀತಿ GST ಬೇಕಾಗಲ್ಲ ಈ ರೀತಿ ಕೆಲಸ ಮಾಡೋದಕ್ಕೆ. GST ಬೇಕೇ ಬೇಕಂತ ಏನಿಲ್ಲ, ಯಾಕಂದರೆ ತೊಗೊಂಡ್ರೆ ಚೆನ್ನಾಗಿರುತ್ತೆ, ಇಲ್ಲ ಅಂತಂದರೂ ಕೂಡ ಪರವಾಗಿಲ್ಲ, ಅಂಥವ್ರಿಗೂ ಕೂಡ ಒಂದು ಅವಕಾಶ ಸಿಗ್ತಾ ಇದೆ. ನೀನು ಮಾಡ್ತಾ ಇರುವಂಥ ಪ್ರಾಡಕ್ಟ್ಗಳೇನಿರುತ್ತೆ ಅದು ಮಾರ್ಕೆಟಲ್ಲಿ ಸೆಲ್ ಆಗುತ್ತೋ ಇಲ್ವೋ ಅಂತ ಸುಮಾರು ಜನರಿಗೂ ಕೂಡ ಕನ್ಫ್ಯೂಷನ್ ಇರುತ್ತೆ. ಬಟ್ ಮೀಶೋದಲ್ಲಿ ಹೇಗಿರುತ್ತೆ ಅಂದರೆ, ನಿಮ್ಗೆ ಆರ್ಡರ್ಸ್ಗಳು ಬಂದಾಗ ಕನ್ಫರ್ಮ್ ಆಗುತ್ತೆ, ಇದನ್ನು ಜನ ಇಷ್ಟಪಡ್ತಾ ಇದ್ದಾರೆ, ಎಸ್ ನಾವು ಮತ್ತೆ ಚೆನ್ನಾಗಿ ವರ್ಕ್ ಮಾಡಬೇಕು ಅಂತ ನಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ. ಸೊ ಈ ಪ್ರತಿಯೊಂದು ಪ್ಲ್ಯಾಟ್ಫಾರ್ಮಲ್ಲಿ GST ಈಸ್ ಮಸ್ಟ್ ಅಂತ ಹೇಳಿದ್ದಾರೆ. ಬಟ್ ಇದು ಮೀಶೋದಲ್ಲಿ ವಿದೌಟ್ GST ಕೂಡ ಹೆಣ್ಮಕ್ಳಿಗೆ ಕೆಲಸ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿರುವಂಥದ್ದು. ಸೊ ಇವಾಗ ಒಂದು ಪೀಸ್ ನಾನು ಹೊಲಿದಿದ್ದೀನಿ, 2ನೇ ಪೀಸು ಕೂಡ ಸೇಮ್ ಅದೇ ರೀತಿ ನಾನು ಕೆಳಗಡೆ ಲೈನಿಂಗ್ ಹಾಕಿಬಿಟ್ಟು ಸೊ ಅದನ್ನು ಕೂಡ ಏನು ಮಾಡ್ತೀನಿ ಅಂತಂದರೆ ಸ್ಟಿಚ್ ಮಾಡ್ತೀನಿ. ಸೊ ಇದೇ ರೀತಿ ನೀವು ಸ್ಟಿಚ್ ಮಾಡ್ತಾ ಹೋಗಬೇಕು. ಒಟ್ಟು ನನ್ನ ಹತ್ರ ಇವಾಗ 16 ಪೀಸ್ಗಳಿದೆ. 16 ಪೀಸ್ಗಳು ಎರಡೆರಡನ್ನು ಜೋಡಿಸಿದರೆ 8 ಪೀಸ್ ರೆಡಿ ಆಗುತ್ತೆ. ಸೊ ಆ ರೀತಿ ನಾವು ಲೀವ್ಸ್ಗಳನ್ನ ಇಲ್ಲಿ ರೆಡಿ ಮಾಡ್ತಾ ಹೋಗಬೇಕು. ಆ್ಯಂಡ್ ಈ ವಿಡಿಯೋ ನೋಡಿದರೆ ನಿಮ್ಗೆ ಏನು ಅನ್ನಿಸ್ತು ಅಂತ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ನನಗೆ ತುಂಬ ಉತ್ಸಾಹ ಇದೆ, ನೀವು ಎಲ್ಲರೂ ಕೂಡ ಇದನ್ನು ನೋಡಿಬಿಟ್ಟು ಏನು ರಿಯಾಕ್ಷನ್ ಕೊಡ್ತೀರಾ ಅಂತ ಹೇಳಿ ಆ್ಯಕ್ಚುಲಿ. ಸೊ ನೀವು ಹೇಳಿದರೆ ನನಗೂ ಕೂಡ ಖುಷಿಯಾಗುತ್ತೆ, ನಿಮ್ಮ ಒಪಿನಿಯನ್ ಏನಿತ್ತು, ಹೇಗೆ ಅನ್ನಿಸ್ತು ಅಂತ. ಸೊ ನೋಡಿ ಇವಾಗ ನಾನು ರೆಡಿ ಮಾಡಿದ್ದೀನಿ. ಇವಾಗ ಏನು ಮಾಡ್ತಾಯಿದ್ದೀನಿ, ಜಸ್ಟ್ ಇದನ್ನು ಈ ರೀತಿ ಅಟ್ಯಾಚ್ ಮಾಡಬೇಕು, ಎರಡನ್ನೂ ಈ ರೀತಿ ಅಟ್ಯಾಚ್ ಮಾಡಿ ಈ ಏನು ಲೀವ್ಸ್ ಶೇಪಲ್ಲಿ ಮೇಲ್ಗಡೆ ನೀವು ಹೊಲಿಗೆ ಹಾಕಬಾರ್ದು, ಕೆಳಗಡೆ ಇಷ್ಟೇ ಹೊಲಿಗೆ ಹಾಕಿ ಮೇಲ್ಗಡೆ ಹಾಕಬಾರ್ದು. ಓಕೆ, ಸೊ ಆ ರೀತಿ ಮಾಡ್ತಾ 8 ಪೀಸ್ಗಳನ್ನ ನಾನಿಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ.
ಈ ರೀತಿ ನಾನು ಜೋಡಿಸಿಟ್ಟಿದ್ದೀನಿ ಲೈನಿಂಗು ಮತ್ತು ಫ್ಯಾಬ್ರಿಕ್ಕು. ಸೊ ಇದನ್ನ ಇವಾಗ ನಾನು ಜೋಡಿಸಿ ಹೊಲಿತೀನಿ. ಜೋಡಿಸಿ ಹೊಲಿದ ಮೇಲೆ ತೋರಿಸ್ತೀನಿ ನಿಮಗೆ. ಜೋಡಿಸಿ ಹೊಲಿದಾಗಿದೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಇದು ಕಾಣಿಸ್ತಾ ಇದೆ ಅಂತ ಹೇಳಿ. ಆ್ಯಂಡ್ ತುಂಬ ಚೆನ್ನಾಗಿ ಇದು ರೆಡಿಯಾಗಿದೆ ಇವಾಗ. ಓಕೆ, ಎಲ್ಲೇ ಆಕಾರದಲ್ಲಿ ಹೆಚ್ಚು ಕಡಿಮೆ ಇದ್ರೂ ಕೂಡ ಪರವಾಗಿಲ್ಲ. ಒಂದೇ ಸೈಜ್ ಬಂದಿಲ್ಲಪ್ಪ ಅಂದರೂ ಕೂಡ ಪರವಾಗಿಲ್ಲ, ಹೆಚ್ಚು ಕಡಿಮೆ ಬಂದರೂ ಪರವಾಗಿಲ್ಲ. ಬಟ್ ನೀಟ್ ಆ್ಯಂಡ್ ಕ್ಲೀನ್ ಈ ರೀತಿ ಒಂದು ಎಲೆ ಆಕಾರದಲ್ಲಿ ಇದನ್ನು ಹೊಲ್ಕೋಬೇಕಾಗುತ್ತೆ. ಸೊ ಅದಾದ ನಂತರ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಮೇನ್ ಮುಖ್ಯವಾಗಿ ಇವಾಗ ನೆಕ್ಸ್ಟು ನಾವು ಈ ಮಧ್ಯದಲ್ಲಿ ಒಂದು ಯೆಲ್ಲೋ ಕಲರ್ದು ಏನು ರೌಂಡ್ ಶೇಪ್ ಹೊಲಿದಿದ್ವಿ, ಸೊ ಅದನ್ನು ಏನು ಮಾಡ್ತೀವಿ ಅಂತಂದರೆ ಸಿಂಪ್ಲಿ ಇದಕ್ಕೆ ಅಟ್ಯಾಚ್ ಮಾಡೋದಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ. ಓಕೆ, ಸೊ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ನಾವೇನು ಮಾಡೋಣ ಅಂತಂದರೆ ಇದಕ್ಕೆ ಒಂದು ಲೇಸ್ ಕೂಡ ಅಟ್ಯಾಚ್ ಮಾಡೋಣ. ಓಕೆ, ನಂತರ ಇವು ಏನು ಲೀವ್ಸ್ ಇರುತ್ತೆ ಈ ರೀತಿ ಜೋಡ್ತಾ ನಾವಿಲ್ಲಿ ಒಂದು ಫ್ರಿಲ್ಲಿಂಗ್ ಮಾಡಬೇಕಾಗುತ್ತೆ. ಓಕೆ, ಹೊಲಿಗೆ ಹಾಕ್ತಾ ಹೋಗಬೇಕಾಗುತ್ತೆ. ಸೊ ನೋಡಿ, ನಾನಿವಾಗ ಎಲ್ಲವನ್ನು ಕೂಡ ಈ ರೀತಿ ಒನ್ ಬೈ ಒನ್ ಇಲ್ಲಿ ಜಾಯಿಂಟ್ ಮಾಡ್ತಾ ಏನು ಮಾಡ್ತಾ ಇದ್ದೀನಿ, ಹೊಲಿಗೆನ ಹಾಕ್ತಾ ಹೋಗ್ತಾ ಇದ್ದೀನಿ. ನೀವು ಕೂಡ ಅದೇ ರೀತಿಯ ಈ ರೀತಿ ಅಟ್ಯಾಚ್ ಮಾಡ್ತಾ ಹೋಗಿ. ಒಟ್ಟು 8 ಪೀಸ್ ಮಿನಿಮಮ್ ಬೇಕಾಗುತ್ತೆ. ಚಿಕ್ಕ ಪೀಸ್ ಆದರೂ ಕೂಡ ಪರವಾಗಿಲ್ಲ, ದೊಡ್ಡ ಪೀಸ್ ಆದರೂ ಅಂದರೆ ದೊಡ್ಡ ಪೀಸ್ ಆದರೂ ಕೂಡ ಪರವಾಗಿಲ್ಲ. ಬಟ್ ಇಲ್ಲಿ ಮಿನಿಮಮ್ ಒಂದು 8ರಿಂದ 8ಕ್ಕಿಂತ ಜಾಸ್ತಿ ಇದ್ದರೂ ಕೂಡ ಪರವಾಗಿಲ್ಲ. ನೋಡಿಕೊಂಡು ನಿಮ್ಗೆ ಹೇಗೆ ಬೇಕೋ ಆ ರೀತಿ ನೀವು ಇಲ್ಲಿ ಮಾಡ್ಬೋದು. ಓಕೆ, ಸೊ ನಾನು ಜಸ್ಟ್ ಒಂದು ಸ್ಯಾಂಪಲ್ ಮಾಡಿ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಯಾವ್ಯಾವ ರೀತಿ ಮಾಡ್ಬೋದು ಅಂತ. ಮತ್ತು ಈ ಪ್ರಾಡಕ್ಟ್ನ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ, ಇದು 2-3 ರೀತಿಯಿಂದ ಕೂಡ ನೀವು ಮಾಡ್ಬೋದು. ಹೇಗೆ ಮಾಡ್ಬೋದು ಅಂತ ನಾನು ಇಡೀ ವಿಡಿಯೋದಲ್ಲಿ ನಿಮಗೆ ಮಧ್ಯ ಮಧ್ಯದಲ್ಲಿ ಹೇಳ್ತಾ ಹೋಗ್ತೀನಿ. ಹೀಗಾಗಿ ಒಂದು ರೀತಿಯಿಂದ ಈ ಒಂದು ವಿಡಿಯೋ ನೋಡಿದ್ರೆ ಅಂತಂದರೆ ನಿಮ್ಗೊಂದು ಚೆನ್ನಾಗಿ ಒಂದು ಐಡಿಯಾ ಬರುತ್ತೆ. ಸೊ ಈ ಪ್ರಾಡಕ್ಟ್ನ ಇವತ್ತಿನಿಂದ ನೀವು ಇದನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಫ್ಯಾಬ್ರಿಕ್ ರೇಟು ಸುಮಾರು ಜನ ಕೇಳ್ತಾ ಇರ್ತೀರಿ ಫ್ಯಾಬ್ರಿಕ್ ರೇಟ್ ಎಷ್ಟು ಕೊಟ್ಟಿದ್ದೀರಿ ಅಂತ ಹೇಳಿ. ಸೊ ಇದು ಫ್ಯಾಬ್ರಿಕ್ ಏನು ನಾನು ತಂದಿರೋವಂಥದ್ದು, ಇದು ಸ್ವಲ್ಪ ನನಗೆ ಕಾಸ್ಟ್ಲಿ ಬಿದ್ದಿರುವಂಥದ್ದು. ₹75ಗೆ ಮೀಟರ್ ಅಂತ ಸಿಕ್ಕಿರುವಂಥದ್ದು. ಸೊ ಇದನ್ನು ನಾನು ಮಲ್ಟಿ ಕಲರ್ ತೊಗೊಂಡಿದ್ದೀನಿ. ಆ್ಯಂಡ್ ಇನ್ನೂ 2-3 ಕಲರ್ಸ್ಗಳು ಕೂಡ ತಂದಿದ್ದೀನಿ. ಸೊ ಅದರಲ್ಲಿ ನಾನಿವಾಗ ಇದನ್ನು ಫಸ್ಟ್ ಐಟಮು ಸ್ಟಿಚ್ ಮಾಡಿ ನಾನೇನು ಮಾಡ್ತಾಯಿದ್ದೀನಿ, ಮೀಶೋದಲ್ಲಿ ಇವಾಗ ಆರ್ಡರ್ಸ್ಗೋಸ್ಕರ ಹಾಕಿರುವಂಥದ್ದು. ಆರ್ಡರ್ಸಿಗೆ ಏನು ಬರ್ತಾ ಇದೆ, ಒಂದು 2-3 ಆರ್ಡರ್ಸ್ಗಳು ಬಂದಿರುವಂಥದ್ದು. ಇದು ಸ್ಟಾರ್ಟಿಂಗು, ಬಟ್ ಮೇ ಬಿ ಇದು ಇನ್ಕ್ರೀಸ್ ಕೂಡ ಆಗ್ಬೋದು. ಯಾಕಂದರೆ ತುಂಬ ಜನ ಇದನ್ನು ಇಷ್ಟಪಡ್ತಾ ಇದ್ದಾರೆ. ಸೊ ತುಂಬ ಚೆನ್ನಾಗಿ ಬಂತು. ಹೀಗಾಗಿ ನನಗನ್ನಿಸ್ತು ನಿಮಗೂ ಕೂಡ ಹೇಳೋಣ ಅಂತ. ಸೊ ನಾನಿಲ್ಲಿ ಈ ರೀತಿ ಇವಾಗ ಇವುಗಳನ್ನ ಜೋಡಿಸಿದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಆ್ಯಂಡ್ ಇಲ್ಲಿ ಮಧ್ಯದಲ್ಲಿ ಇದನ್ನೇನು ಮಾಡ್ತೀನಿ ಅಂದರೆ ಈ ರೀತಿ ಇದನ್ನು ಅಟ್ಯಾಚ್ ಮಾಡಬೇಕು. ಇದು ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ನಿಮಗೆ ಉದ್ದ ಚಿಕ್ಕದು ಅಂತ ಕಾಣಿಸ್ತಾ ಇದೆ ಅಲ್ವಾ. ಬಟ್ ಇದು ಮುಂದೆ ಕರೆಕ್ಟಾಗಿ ಹೋಗುತ್ತೆ. ಯಾವ ರೀತಿ ಸ್ಟಿಚ್ ಮಾಡಿ ಅಟ್ಯಾಚ್ ಮಾಡ್ಬೇಕಂತ ತಿಳಿಸ್ತೀನಿ. ಮೊದಲು ನಾವೇನು ಮಾಡ್ಬೇಕಂತಂದರೆ ಈ ಒಂದು ಏನು ಯೆಲ್ಲೋ ಕಲರ್ದು ರೌಂಡ್ ಶೇಪ್ ಏನಿದೆ ಅಲ್ವಾ, ಸೊ ಅದಕ್ಕೆ ಏನು ಮಾಡ್ತೀನಿ ಅಂತಂದರೆ ಸಿಂಪ್ಲಿ ಆಗಿರುವಂಥದ್ದು, ಅಂದರೆ ಮಾರ್ಕೆಟಲ್ಲಿ ಇವಾಗ ನಾರ್ಮಲಿ ನಿಮಗೆ ಎಲ್ಲ ಥರದ್ದು ಬೇಕಂದರೆ ಲೇಸ್ಗಳು ಸಿಗುತ್ತೆ. ಆ ಲೇಸ್ಗಳನ್ನ ಕೂಡ ನೀವು ಇಲ್ಲಿ ಯೂಸ್ ಮಾಡ್ಬೋದು. ಓಕೆ, ಬಟ್ ಅದನ್ನು ನಾನು ಇವಾಗ ತುಂಬ ಸಿಂಪಲಾಗಿ ರೆಡಿ ಮಾಡಿ ತೋರಿಸ್ತೀನಿ. ಇದರಿಂದ ನಿಮ್ಗೊಂದು ಐಡಿಯಾ ಬರುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿ ಫೈನಲ್ ಲುಕ್ಕು ಕೂಡ ಕಾಣಿಸುತ್ತೆ ಇದು. ಸೊ ನಾನೇನು ಮಾಡ್ತೀನಿ ಅಂತಂದರೆ ಫಸ್ಟು ಮಧ್ಯದಲ್ಲಿ ಲೇಸ್ ಹಚ್ಚಿದ್ದೀನಿ. ಆ್ಯಂಡ್ ನಂತರ ಇಲ್ಲಿ ಏನು ಮಾಡ್ತಿದ್ದೆ ನೋಡಿ, ಕಾರ್ನರಲ್ಲಿ ಲಾಸ್ಟಲ್ಲಿ ಇಲ್ಲೊಂದು ಸ್ಟಿಚ್ ಹಾಕಬೇಕು. ಪ್ರತಿಯೊಂದಕ್ಕೂ ಸ್ಟಿಚ್ ಹಾಕಬೇಕು. ಓಕೆನಾ, ಬ್ಯಾಕ್ ಸೈಡಲ್ಲಿ. ಸೊ ಅಂದಾಗ ಮಾತ್ರ ಇದು ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನಿಲ್ಲಿ ಪ್ರತಿಯೊಂದನ್ನು ಬ್ಯಾಕ್ ಸೈಡಲ್ಲಿ ಹೊಲಿಗೆ ಹಾಕ್ತಾ ಹೋಗ್ತಾ ಇದ್ದೀನಿ. ಸೊ ಜಸ್ಟ್ ನೋಡಿಕೊಂಡು ಯಾವ ರೀತಿ ನಾನು ಮಾಡ್ತಾಯಿದ್ದೀನಿ ಅದೇ ರೀತಿ ಸ್ವಲ್ಪ ಕಮ್ಮಲಿ ಶೇಪಲ್ಲಿ ಬರಬೇಕಿದೆ ಆ್ಯಕ್ಚುಲಿ. ಸೊ ಇದು ತುಂಬ ಸ್ಟಿಪ್ಪಾಗಿ ನಿಂತ್ಕೋಬೇಕು ಅಂತಂದರೆ ನಾವೇನು ನೋಡ್ಕೊ ಬ್ಯಾಕ್ ಸೈಡಲ್ಲಿ ಹೊಲಿಗೆನ ಹಾಕಬೇಕಾಗತ್ತೆ. ಸೊ ಇದಾದ ನಂತರ ಇದಕ್ಕೆ ನೀವು ಸ್ವಲ್ಪ ಡೆಕೋರೇಟ್ ಕೂಡ ಮಾಡ್ಬೋದು. ಲೈಕ್ ಇವಾಗ ನೀವು ಗ್ರೀನ್ ಕಲರ್ದು ಈ ರೀತಿ ಬಟ್ಟೆ ತೊಗೋಬೋದು. ಆ್ಯಂಡ್ ಈ ಬಟ್ಟೆಗೆ ನೀವು ಏನು ಮಾಡ್ಬೋದು ಅಂದರೆ ಲೇಸ್ ಈ ರೀತಿ ಯೂಸ್ ಮಾಡ್ಬೋದು. ಲೇಸ್ ನನಗೆ ₹5 ಮೀಟರ್ ಸಿಕ್ಕಿರುವಂಥದ್ದು ಇದು. ಹೋಲ್ಸೇಲಲ್ಲೆಲ್ಲ ತೊಗೊಂಡ್ರೆ ಇನ್ನೂ ಕಡಿಮೆ ಇರುತ್ತೆ. ಆ್ಯಂಡ್ ಇದ್ರ ಮೇಲೆ ನೀವೇನು ಮಾಡ್ತೀರ ಅಂತಂದರೆ ಈ ಒಂದು ಏನು ನಾನು ಒಂದು ಕಮಲದ ಒಂದು ಏನು ಹೂವನ್ನು ಮಾಡಿದ್ದೀನಿ. ಸೊ ಅದನ್ನು ಇಲ್ಲಿ ಇಟ್ಬಿಟ್ಟು ನೀವು ಇದನ್ನು ಪೂಜೆಗೋಸ್ಕರ ಯೂಸ್ ಮಾಡ್ಬೋದು. ಬಟ್ ಆದರೆ ಇದು ಕರೆಕ್ಟಾಗಿ ಇನ್ನೂ ಚೆನ್ನಾಗಿ ನಿಮ್ಗೆ ಕಾಣಿಸ್ತಾ ಇಲ್ಲ ಅಂತ ಅನ್ಕೋತೀನಿ. ಇದನ್ನು ಸ್ವಲ್ಪ ಇಂಪ್ರೂವ್ ಮಾಡೋಣ. ಹೇಗೆ ಮಾಡೋದು, ಇಲ್ಲಿ ನಾನೊಂದು ಚೌಕಾಕಾರದ್ದು ಗ್ರೀನ್ ಕಲರ್ದು ಬಟ್ಟೆ ಕಟ್ ಮಾಡ್ಕೊತಾ ಇದ್ದೀನಿ. ಓಕೆ, ಸೊ ಇದು ಬಟ್ಟೆ ನಾರ್ಮಲಿ ಇವಾಗ ಚೌಕಾಕಾರಲ್ಲಿ ಕಟ್ ಮಾಡಿ ಇಟ್ಕೊಂಡು ಜಸ್ಟ್ ಈ ರೀತಿ ಫೋಲ್ಡ್ ಮಾಡಿ ಕಾರ್ನರ್ಗೆ ನಾನೊಂದು ಹೊಲಿಗೆ ಹಾಕ್ತೀನಿ. 4 ಕಡೆ ಹಾಕ್ತೀನಿ, 4 ಮೂಲೆಗೆ ಈ ರೀತಿ ಹೊಲಿಗೆನ ಹಾಕ್ತೀನಿ. ಸೊ ಇದೇ ರೀತಿ ನೀವು ಕೂಡ ಮಾಡಿ ನೋಡಿ. ಇಲ್ಲಿ ನಾನು ನಿಮಗೆ ಕಾರ್ನರಲ್ಲಿ ಹೊಲಿಗೆ ಹಾಕ್ತಾ ಹೋಗ್ತಾ ಇದ್ದೀನಿ. ನೀವು ಗ್ರೀನ್ ಕಲರ್ ತೊಗೋಬೋದು, ಪರ್ಪಲ್ ಕಲರ್ ತೊಗೋಬೋದು, ರಾಣಿ ಪಿಂಕ್ ಕಲರ್ ತೊಗೋಬೋದು. ಬಟ್ ಸೇಮ್ ಕಲರ್ ತೊಗೊಳಕ್ಕೋಬೇಡಿ. ಕಮಲ್ ಹೂವು ಏನು ಮಾಡ್ತಾ ಇದ್ದೀನಿ ನಾನು, ಅದು ಎದ್ದು ಕಾಣಬೇಕು ಅಂದರೆ ಅಪೋಸಿಟ್ ಕಲರಲ್ಲೇ ನಾವು ತೊಗೋಬೇಕಾಗುತ್ತೆ. ಯೆಲ್ಲೋ ಕಲರ್ ಕೂಡ ನೀವು ಯೂಸ್ ಮಾಡ್ಬೋದು. ಲಾಸ್ಟಲ್ಲಿ ಈ ರೀತಿ ಒಂದು ಫ್ಯಾಬ್ರಿಕ್ ಯೂಸ್ ಮಾಡ್ಬೋದು. ಯೆಲ್ಲೋ ಇಲ್ಲಾಂದರೆ ರೆಡ್ ಯೂಸ್ ಮಾಡ್ಬೋದು. ರೆಡ್ ಬಟ್ ಯೂಸ್ ಮಾಡಬೇಡಿ. ಯಾವಾಗ ಕಮಲು ಕೆಂಪು ಕಲರ್ದಿದ್ದರೆ ಕೆಂಪು ಕಲರ್ದೇ ನೀವು ಇಲ್ಲಿ ಕೆಳಗಡೆ ಈ ಬಟ್ಟೆನ ಯೂಸ್ ಮಾಡಬೇಡಿ. ನಾನು ಕಂಟ್ರಾಸ್ಟಲ್ಲಿ ಯೂಸ್ ಮಾಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಹಳದಿ ಕಲರ್ ಮಧ್ಯದಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ರೌಂಡ್ ಶೇಪಲ್ಲಿ ಪಿಂಕ್ ಕಲರ್ದಿದೆ. ಆ್ಯಂಡ್ ಲಾಸ್ಟಲ್ಲಿ ಇವಾಗ ಈ ಗ್ರೀನ್ ಕಲರ್ದು ಬಟ್ಟೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ನೀವು ಕಾಂಬಿನೇಷನ್ ನೋಡಿಕೊಂಡೆ ಇದನ್ನು ಸ್ಟಾರ್ಟ್ ಮಾಡಿ. ಇವಾಗ ನಾನು ಎಲ್ಲ ತುದಿಯಲ್ಲಿ ಇದನ್ನ ಹೊಲಿದು ಆಗಿದೆ, ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಇದಕ್ಕೇನು ಮಾಡ್ತೀನಿ ಅಂತಂದರೆ ಸಿಂಪ್ಲಿ ನನ್ನ ಹತ್ತಿರ ಇರುವಂಥ ಒಂದು ಲೇಸನ್ನು ಅಟ್ಯಾಚ್ ಮಾಡ್ತೀನಿ. ಓಕೆ, ನಾರ್ಮಲಿ ಈ ಲೇಸ್ ನಿಮಗೆ ಎಲ್ಲ ಶಾಪಲ್ಲಿ ಸಿಗುತ್ತೆ. ಒಂದು ₹4 ₹5 ಮೀಟ್ರ್ ಸಿಗುತ್ತೆ. ಹೋಲ್ಸೇಲ್ ತೊಗೊಂಡ್ರೆ ಇನ್ನೂ ಕಡಿಮೆ ಸಿಗುತ್ತೆ ನಿಮಗೆ.
ಒಂದು ಸಾರಿ ತೊಗೊಂಡು ಇಟ್ಕೊಂಡ್ರೆ ಆಗುತ್ತೆ. ಆ್ಯಂಡ್ ಇದನ್ನೇನು ಮಾಡ್ತೀನಿ, ಈ ರೀತಿ ಕಾರ್ನರಲ್ಲಿ ಅಟ್ಯಾಚ್ ಮಾಡ್ತಾ ಹೋಗ್ತೀನಿ ನೋಡಿ, ಈ ರೀತಿ. ಓಕೆನಾ? ಸೊ ನೀವು ಕೂಡ ಇದನ್ನು ಇದೇ ರೀತಿ ಅಟ್ಯಾಚ್ ಮಾಡ್ತಾ ಹೋಗಿ. ತುಂಬ ಚೆನ್ನಾಗಿ ಎಕ್ಸಲೆಂಟಾಗಿ ಕಾಣಿಸುತ್ತೆ. ಫೈನಲ್ ಲುಕ್ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಿದೆ ಅಂತ ಹೇಳಿ. ಆ್ಯಂಡ್ ನಿಮ್ಮ ಸ್ವಂತಕ್ಕೋಸ್ಕರ ಕೂಡ ನೀವು ಮಾಡ್ಕೋತೀವಿ ಅಂದರೂ ಕೂಡ, ಯಾರಾದ್ರು ಇವಾಗ ಸುಮಾರು ಥರದ ಇವಾಗ ಹಬ್ಬ ಪೂಜೆಯಲ್ಲೆಲ್ಲ ಮಾಡ್ತಾ ಇರ್ತೀವಿ. ಲೈಕ್ ಇವಾಗ ಗೌರಿ ಹುಣ್ಣಿಮೆ ಆಯಿತು, ಓಕೆ, ದೀಪಾವಳಿ ಆಯಿತು. ಸೊ ಸುಮಾರು ಥರದ ಹಬ್ಬಗಳನ್ನ ಮಾಡ್ತಾ ಇರ್ತೀವಿ. ಓಕೆ, ಸೊ ಅವಾಗ ನೀವೇನಂತಂದರೆ ಈ ರೀತಿ ಪ್ರಾಡಕ್ಟ್ಗಳನ್ನ ಬಳಸ್ಬೋದು. ಸುಮಾರು ಜನ ಇವಾಗ ನೀವು ಒಬ್ಬರು ಯೂಸ್ ಮಾಡಿದ್ರು ಕೂಡ ನಿಮ್ಮ ಹತ್ರ ಅಕ್ಕಪಕ್ಕದವರೇ ಆರ್ಡ್ರ್ ಕೊಟ್ಟು ನಿಮ್ಮ ಕಡೆ ಮಾಡಿಸ್ತಾರೆ. ಸೊ ಆ ರೀತಿ ಕೂಡ ಹೊಲಿಗೆ ಕೆಲಸ ನಿಮಗೆ ಸಿಗುತ್ತೆ. ನಾರ್ಮಲಿ ಮೀಶೋದವ್ರಂತೂ ಕೊಟ್ಟೇ ಕೊಡ್ತಾ ಇದ್ದಾರೆ. ಸೊ ನಿಮಗೆ ಲೋಕಲಲ್ಲಿ ಬೇಕು ಅಂದರೂ ಕೂಡ ನೀವು ಪೂಜೆ ಮಾಡೋದಕ್ಕಿದ್ರೆ ನೀವು ಯೂಸ್ ಮಾಡಿದಾಗ ಜನ ಕೇಳ್ತಾರೆ ಆಟೋಮೆಟಿಕ್ಲಿ, ಅವ್ರಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಸೊ ಡೆಫಿನೆಟ್ಲಿ ಅವ್ರು ನಿಮಗೆ ಆರ್ಡರ್ಸ್ಗಳನ್ನ ಕೊಡ್ತಾರಂತ ನನಗನ್ಸುತ್ತೆ. ಸೊ ನನಗಿವಾಗ ಹೇಗಿದೆ ಅಂದರೆ, ನಾನಿರೋ ಕಡೆ ಈ ಪ್ರಾಡಕ್ಟ್ಗಳನ್ನ ಮಾಡ್ತಾಯಿದ್ದೀನಿ. ಜನ ಇಷ್ಟಪಡ್ತಾ ಇದ್ದಾರೆ ಈ ಕಡೆ ಎಲ್ಲ. ಕೃಷ್ಣನ ಎಲ್ಲ ಯೂಸ್ ಮಾಡ್ತಾ ಇರ್ತಾರೆ ಪೂಜೆ ಮಾಡೋಕ್ಕೆ ಈ ಕಡೆ ಎಲ್ಲ ತುಂಬ ನಾರ್ತ್ ಇಂಡಿಯಾದಲ್ಲಿ. ಸೊ ಅವರಿದ್ರ ಒಂದು ಪೂಜೆಗೆಲ್ಲ ಯೂಸ್ ಮಾಡ್ತಾ ಇರ್ತಾರೆ. ಓಕೆ, ಸೊ ಅವರಿಗೆ ತುಂಬಾ ಇಷ್ಟ ಆಗಿದೆ. ಸೊ ಹೀಗಾಗಿ ನನಗೆ ಆರ್ಡರ್ಸ್ಗಳು ಇವಾಗ ಬರ್ತಾ ಇದೆ. ಸೊ ಹೀಗಾಗಿ ಹೇಳ್ತಾ ಇರೋಂಥದ್ದು, ಅಕ್ಕಪಕ್ಕದವ್ರಿಗೆ ಎಲ್ಲಿವರೆಗೂ ನೀವು ಮಾಡಿ ತೋರಿಸೋದಿಲ್ವೋ ಅಲ್ಲಿವರೆಗೂ ಅವ್ರಿಗೂ ಕೂಡ ಒಂದು ಇಂಟ್ರೆಸ್ಟ್ ಬರೋದಿಲ್ಲ. ಆ್ಯಂಡ್ ಆ ರೀತಿ ಎಲ್ಲ ನೋಡಿಕೊಂಡು ಸ್ವಲ್ಪ ಆರ್ಡರ್ಸ್ಗಳು ನೀವು ತೊಗೋಬೋದು. ಆ್ಯಂಡ್ ತುಂಬ ಈಸಿ ವರ್ಕ್ ಇದೆ. ಏನು ತುಂಬ ದೊಡ್ಡದಾಗಿ ಮೆಜರ್ಮೆಂಟ್ಸ್ ಎಲ್ಲ ಇರೋದಿಲ್ಲ ಯಾವುದೇ ರೀತಿ. ನಾರ್ಮಲಿ ಒಂದು ತಟ್ಟೆ ಆದರೆ ಸಾಕು. ಆ್ಯಂಡ್ ಸೂಜಿ ದಾರ ಇದ್ದರೂ ಕೂಡ ಪರವಾಗಿಲ್ಲ, ನೀವು ಈ ಕೆಲಸವನ್ನು ಮಾಡ್ಬೋದು ಮನೆಯಿಂದ. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಪ್ರಾಡಕ್ಟ್ ಇದು. ಸೊ ನನಗಂತೂ ಇದು ಮಾಡಿದ ಮೇಲೆ ಇದ್ರದ್ದೇನು ಫಿನಿಶಿಂಗ್ ಲುಕ್ ಇತ್ತು ಅದು ತುಂಬಾ ಚೆನ್ನಾಗಿ ಇಷ್ಟ ಆಯಿತು ಆ್ಯಕ್ಚುಲಿ. ನೋಡಿ, ನಾನಿಲ್ಲಿ ಲೇಸ್ನ ಅಟ್ಯಾಚ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನಿಮ್ಗೆ ಇನ್ನೂ ಸ್ವಲ್ಪ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಈ ರೀತಿ ಕಾರ್ನರಲ್ಲಿ ಸಿಂಪಲ್ ಆಗಿರುತ್ತೆ ಲೇಸ್. ಇದು ಜಸ್ಟ್ ಒಂದು ₹5 ಹೋಲ್ಸೇಲಲ್ಲಿ ತೊಗೊಂಡ್ರೆ ಒಂದು ₹2-3 ಮೀಟ್ರ್ ಸಿಗುತ್ತೆ ನಿಮಗಿದು. ಸೊ ಒಂದು ಸಾರಿ ತೊಗೊಂಡು ಇಟ್ಕೊಂಡ್ರೆ, ಮತ್ತು ಫ್ಯಾಬ್ರಿಕ್ ತೊಗೊಂಡು ಇಟ್ಕೊಂಡ್ರೆ, ಇದೇ ಪ್ರಾಡಕ್ಟ್ಗಳನ್ನ ಮಿನಿಮಮ್ ಅಂದರೆ ಒಂದು 50 ಪೀಸ್ಗಳು ನೀವು ರೆಡಿ ಮಾಡಿ ನೀವು ಆರಾಮವಾಗಿ ಇದನ್ನು ಮಾರ್ಬೋದು. ತುಂಬ ಈಸಿಯಾಗಿರುವಂಥ ಕೆಲಸ. ಆ್ಯಂಡ್ ಮನೇಲೇ ಕೆಲಸ ಸಿಕ್ಕಿಲ್ಲ ಅಂತ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಲ್ಪ ನಿಧಾನ ಮನೆ ಕೆಲಸ ಸ್ಟಾರ್ಟ್ ಮಾಡಿದ್ರಿ ಅಂತಂದರೆ ಇರುತ್ತೆ ಮನೆಯಲ್ಲೇ ಕೂತ್ಕೊಂಡು, ನಿಮ್ಗೆ ಯಾವಾಗ ಆರ್ಡರ್ಸ್ಗಳು ಬರುತ್ತೆ ಆ ಪಕ್ಕದಲ್ಲಿ ಯಾರಾದರೂ ಇದ್ದರೆ ಅವ್ರನ್ನೂ ಕೂಡ ಸೇರಿಸ್ಕೊಂಡು ಕೆಲಸವನ್ನು ಮನೆಯಲ್ಲೇ ಮಾಡ್ಬೋದು. ಆ್ಯಂಡ್ ಹೊಲಿಗೆ ಕೆಲಸ ತುಂಬ ಸೀದಾ ನಿಮ್ಗೆ ಹೊಲಿಗೆ ಹಾಕಕ್ಕೆ ಬರುತ್ತೆ ಅಂದರೆ, ಸೊ ಈ ಜಾಬ್ ನೀವು ಮಾಡ್ಬೋದು ಮನೆಯಿಂದಲೇ. ಆ್ಯಂಡ್ ಇವಾಗ ನಾನು ಇದನ್ನು ಸ್ಟಿಚ್ ಮಾಡಿ ಆಗಿದೆ, ನೀವು ನೋಡ್ತಾ ಇರ್ಬೋದು. ಸೊ ಈ ರೀತಿ 4 ಮೂಲೆಯಲ್ಲೂ ನಾನು ಏನು ಮಾಡಿದ್ದೀನಿ ಅಂತಂದರೆ ಹೊಲಿಗೆನ ಹಾಕಿದ್ದೀನಿ. ಓಕೆನಾ? ಸೊ ಇದಾದ ನಂತರ ಇಲ್ಲಿ ಸಿಂಪಲ್ಲಾಗಿ ನಾನು ಇವಾಗೇನು ಕಮಲ್ ಹೂನ ಏನು ಮಾಡಿದ್ದೆ ನೋಡಿ, ಸೊ ಅದನ್ನು ಇದ್ರ ಮೇಲೆ ಇಟ್ಟು ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿ. ಈ ರೀತಿ ನೀವು ಪೂಜೆ ಮಾಡುವಾಗ ಈ ರೀತಿ ಕೆಳಗಡೆ ಇದನ್ನ ಹಾಸಬೇಕು. ಆ್ಯಂಡ್ ಇದನ್ನು ನೀವು ಅಟ್ಯಾಚ್ ಮಾಡಬೇಕಾಗುತ್ತೆ. ಕಮಲ್ ಹೂನ ನಾನೇನು ಮಾಡಿದ್ದೀನಿ ಅದನ್ನು ಇದ್ರ ಮೇಲೆ ಅಟ್ಯಾಚ್ ಮಾಡಬೇಕಾಗುತ್ತೆ. ಅಂದರೆ ನೀವು ಮಾರುವಾಗ ಎರಡು ಕೂಡ ಸೇರಿಸ್ಬಿಟ್ಟು ಹೊಲಿಗೆ ಹಾಕಿದರೆ ದಟ್ ಈಸ್ ಗುಡ್. ಓಕೆ, ಸೊ ಈ ರೀತಿ ಇಟ್ಟು ನಾನು ನಿಮಗೆ ಇದರದ್ದು ಫೈನಲ್ ಲುಕ್ ಹೇಗಿರುತ್ತೆ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ನನ್ನ ಹತ್ರ ಯಾವುದೇ ರೀತಿ ಮೂರ್ತಿ ಇಲ್ಲ, ಬಟ್ ಆದರೂ ಕೂಡ ಸೊ ಸ್ವಲ್ಪ ಮ್ಯಾನೇಜ್ ಮಾಡಿದ್ದೀನಿ. ಆ್ಯಂಡ್ ಫೈನಲ್ ಲುಕ್ ಜಸ್ಟ್ ನಿಮಗೆ ತೋರಿಸೋಣ ಅಂತ ಹೇಳಿ. ಸಪೋಸ್ ನಿಮ್ಮ ಹತ್ರ ಗಣೇಶನ ಕೂಡ್ಸೋಕ್ಕೂ ಕೂಡ ಯೂಸ್ ಮಾಡ್ತಾರೆ ಹಬ್ಬದಲ್ಲಿ. ಸೊ ನನ್ನ ಹತ್ರ ಈ ರೀತಿ ಮೂರ್ತಿ ಇದೆ, ಇದನ್ನೇ ಇಟ್ಟು ತೋರಿಸ್ತಾ ಇದ್ದೀನಿ ಅಷ್ಟೇ. ಏನು ತಿಳ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ಇವಾಗ ಸೀಸನ್ ಇದು ಗಣೇಶ ಹಬ್ಬದ ಸೀಸನ್ನು ಕೂಡ ಅಲ್ಲ, ಬಟ್ ಅದು ಇನ್ಮೇಲೆ ಹಬ್ಬ ಬರುತ್ತೆ. ಸೊ ಆ ಟೈಮಲ್ಲಿ ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಇದ್ರದ್ದು ಫೈನಲ್ ಲುಕ್ ಹೇಗೆ ಕಾಣಿಸ್ತಾ ಇದೆ ಅಂತ ನೀವಿಲ್ಲಿ ನೋಡ್ತಾ ಇರ್ಬೋದು. ಆ್ಯಂಡ್ ಈ ರೀತಿ ಇವಾಗ ತುಂಬಾ ಟ್ರೆಂಡಲ್ಲಿ ನಡೀತಾ ಇದೆ. ಸುಮಾರು ಜನ ಈ ರೀತಿ ಪೂಜೆಗೋಸ್ಕರ ಬಳಸ್ತಾ ಇದ್ದಾರೆ ಈ ರೀತಿ ಪ್ರಾಡಕ್ಟ್ಗಳನ್ನ. ಆ್ಯಂಡ್ ಇದನ್ನು ನೀವು ಈಸಿಲಿ ಮನೆಯಿಂದಲೇ ತಯಾರಿಸ್ಬೋದು. ಆ್ಯಂಡ್ ತುಂಬ ಸಿಂಪಲ್ಲಾಗಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಆ್ಯಂಡ್ ಇದ್ರದ್ದು ಫೈನಲ್ ಲುಕ್ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ಖಂಡಿತವಾಗ್ಲೂ ಕಾಮೆಂಟ್ ಮಾಡಿ. ಆ್ಯಂಡ್ ಮನೆಯಿಂದಲೇ ಯಾವುದಾದ್ರೂ ಪೂಜೆ ಮಾಡ್ತಾಯಿದ್ರು ಕೂಡ ನೀವು ಪೂಜೆಗೋಸ್ಕರ ಇದನ್ನು ಈಸಿಲಿ ಬಳಸ್ಬೋದು. ಆ್ಯಂಡ್ ಐ ಹೋಪ್ ನಿಮಗೆ ಇವತ್ತಿನ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಸ್ನೇಹಿತರೆ. ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆಯಪ್ಪ ಅಂತಂದರೆ, ಸೊ ಡೆಫಿನೆಟ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಇದನ್ನ ಖಂಡಿತವಾಗ್ಲೂ ಶೇರ್ ಮಾಡಿ. ಆ್ಯಂಡ್ ಸಪೋರ್ಟ್ ಮಾಡಿ ದಯವಿಟ್ಟು. ತುಂಬ ದಿನದಿಂದ ನಾನು ನಿಮ್ಮ ಹತ್ರ ತುಂಬಾ ಹೋಪ್ ಇಟ್ಕೊಂಡಿದ್ದೀನಿ. ತುಂಬ ಕಷ್ಟಪಟ್ಟು ಸುಮಾರು ವಿಡಿಯೋಸ್ಗಳು ನಾನು ಮಾಡಿದ್ದೀನಿ. ಆ್ಯಂಡ್ ಸುಮಾರು ಜನ ಸಪೋರ್ಟ್ ಕೂಡ ಮಾಡ್ತಾಯಿದ್ದೀರಿ. ಬಟ್ ಇನ್ನೂ ನಿಮ್ಮೆಲ್ಲಂದ್ರೂ ಕೂಡ ಸಪೋರ್ಟ್ ಬೇಕು ನನಗೆ. ಸಪೋರ್ಟ್ ಎಷ್ಟು ಸಿಗುತ್ತೆ, ಎಷ್ಟು ಚೆನ್ನಾಗಿ ನೀವು ನನಗೆ ಇದನ್ನು ಮಾಡ್ತೀರಾ, ಸೊ ಅಷ್ಟೇ ನಾನು ಹೆಚ್ಚಿನ ವಿಡಿಯೋಸ್ಗಳನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.